ಇವತ್ತಿನ ಸ್ಪೆಷಲ್ ರವೆ ಉಂಡೆ. ಇದು ಕರ್ನಾಟಕದ ಒಂದು ಬಗೆಯ ಸಿಹಿ ತಿಂಡಿ. ಈ ರವೆ ಉಂಡೆಯನ್ನು ಹಬ್ಬದ ಸಮಯದಲ್ಲಿ ದೇವರ ನೈವೇದ್ಯಕ್ಕೆ ಮಾಡಿ ಹಂಚುವುದು ಸಂಪ್ರದಾಯ. ವಿಶೇಷವಾಗಿ ವರಮಹಾಲಕ್ಷ್ಮಿ, ಗಣೇಶ ಹಬ್ಬ, ನವರಾತ್ರಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ರವೆ ಉಂಡೆಯನ್ನು ತಪ್ಪದೇ ಮಾಡ್ತಾರೆ. ರವೆ ಉಂಡೆ ಒಂದು ಬಗೆಯ ಒಣತಿಂಡಿಯಾಗಿರೋದ್ರಿಂದ ವಾರಗಟ್ಟಲೆ ಕೆಡೋದಿಲ್ಲ. ಹಾಗಾಗಿ ಪ್ರವಾಸಕ್ಕೆ ಹೋಗುವಾಗ ಕೂಡ ತೆಗೆದುಕೊಂಡು ಹೋಗ್ಬೋದು. ಹಾಗಾದರೆ ಬನ್ನಿ ಈ ರುಚಿಕರವಾದ ರವೆ ಉಂಡೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರವೆ ಉಂಡೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತುಪ್ಪ ಚೆನ್ನಾಗಿರುತ್ತೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೋಬೋದು. ಇದಕ್ಕೆ ನಾನು ಗೋಡಂಬಿನ ಸಣ್ಣ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಇದೊಂದು 10 ಸೆಕೆಂಡ್ ನಾನು ಫ್ರೈ ಮಾಡಿ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಎರಡು ಒಟ್ಟಿಗೆ ನಾನು ಫ್ರೈ ಮಾಡ್ತೀನಿ. ಈಗ ನೋಡಿ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಪಿಸ್ತಾ, ಬಾದಾಮ್ ಇದು ಸಹ ಹಾಕೋಬೋದು. ಇದು ಸ್ವಲ್ಪ ದ್ರಾಕ್ಷಿ ಅರಳುತ್ತಿದ್ದಂಗೆ ನಾನು ಇದಕ್ಕೆ ರವೆ ಹಾಕೋತಾ ಇದ್ದೀನಿ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಕೂಡ ನಾವು ಫ್ರೈ ಮಾಡ್ಕೋಬೋದು. ಯಾಕಂದರೆ ಚಿರೋಟಿ ರವೆ ಬೇಗ ಫ್ರೈ ಆಗುತ್ತೆ. ನಾವು ದಪ್ಪೆ ರವೆಯಲ್ಲಿ ಮಾಡೋದಾದರೆ ದ್ರಾಕ್ಷಿ ಗೋಡಂಬಿನ ನಾವು ಹುರಿದು ಆಚೆ ಎತ್ತಿಟ್ಕೊಂಡು ಆಮೇಲೆ ರವೆ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಆ ದಪ್ಪ ರವೆಗೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ನಾನು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಣ ಕೊಬ್ಬರಿನ ನಾನು ಸಿಪ್ಪೆ ತೆಗೆದು ನಾನು ತುರಿದಿಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಇದು ಹಾಕಿದ್ದಾದಮೇಲೆ ನಾನು ಒಂದು 5 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರವೆನ ಚೆನ್ನಾಗಿ ನಾವು ಹುರ್ಕೋಬೇಕು. ಸ್ವಲ್ಪ ಹಸಿ ಇದ್ದರೆ ರವೆ ಉಂಡೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕಲರು ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ನಾನು 10 ರಿಂದ 15 ನಿಮಿಷ ಇದನ್ನು ಈಗ ಫ್ರೈ ಮಾಡಿದ್ದೀನಿ. ಇದಕ್ಕೀಗ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಸಕ್ಕರೆ ಪೌಡ್ರ್ ಆದರೆ ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು. ರವೆ 1 ಬಟ್ಲು ತೊಗೊಂಡಿದ್ದೀನಿ, ಸಕ್ಕರೆ ಪೌಡ್ರು ಒಂದು ಬಟ್ಲು ಹಾಕ್ತಾಯಿದ್ದೀನಿ. ಸಕ್ಕರೆ ಆದರೆ ಇದು 3/4 ಬಟ್ಲಾಗುತ್ತೆ. ಪೌಡ್ರ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣ ಆಗುತ್ತೆ ಅದು ಪೌಡ್ರು, ಸಕ್ಕರೆ ಪೌಡ್ರು. ಹಾಗಾಗಿ ಸ್ವಲ್ಪ ಕಡಿಮೆ ಬೇಕಿದ್ದರೂ ಸ್ವಲ್ಪ ತೆಗೆದು ಹಾಕೋಬೋದು. ನಾವು ರುಚಿ ಜಾಸ್ತಿ ಇಷ್ಟ ಆಗೋದಿಲ್ಲ ಅನ್ನೋರಾದರೆ ಇನ್ನೊಂದು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು. ಇದು ಅಡುಗೆ ಕಲಿಯೋರು ಕೂಡ ಮಾಡ್ಬೋದು, ಯಾಕಂದರೆ ಇದು ಕೆಡುತ್ತೇನೋ ಭಯ ಇಲ್ಲ. ಯಾಕಂದರೆ ತುಂಬ ಈಸಿ ಇದೆ. ಇದಕ್ಕೆ ನಾನು ಒಂದು 1/4 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನಾವು ತುಂಬ ಅಳಸಾಗ್ಬಿಟ್ರೆ ರವೆ ಉಂಡೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಲು ಹಾಕ್ತಾ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬ ದಿನ ಇಟ್ಕೊಂಡು ತಿನ್ನೋದಾದರೆ ಸ್ವಲ್ಪ ಬಿಸಿ ನೀರು ಕೂಡ ಹೊಡೆದು ರವೆ ಉಂಡೆ ಕಟ್ಕೋಬೋದು. ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ನಾನು ಇದು ಮೇಲೆ ಮುಚ್ಚಳ ಮುಚ್ಚಿಡ್ತೀನಿ. ಮುಚ್ಚಳ ಮುಚ್ಚಿಟ್ಟಾಗ ಏನಾಗುತ್ತಂದರೆ ಚೆನ್ನಾಗಿ ರವೆ ಅರಳ್ಕೊಂಡು ಉಂಡೆ ಚೆನ್ನಾಗಾಗುತ್ತೆ, ತುಂಬ ಸಾಫ್ಟಾಗುತ್ತೆ ಉಂಡೆನ. ನೋಡಿ ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಈಗ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ತುಂಬ ಗಟ್ಟಿ ಏನಾದರೂ ಆಗಿದರೆ ಸ್ವಲ್ಪ ತುಪ್ಪ ಕಾಸ್ಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಲು ಕೂಡ ಕಾಸ್ಕೊಂಡು ಹಾಕಿ ಮಿಕ್ಸ್ ಮಾಡಿ ನಾವು ಉಂಡೆ ಕಟ್ಕೋಬೋದು. ಈಗ ಕರೆಕ್ಟ್ ಹದದಲ್ಲಿದೆ, ಹಾಗಾಗಿ ನಾನು ಉಂಡೆ ಕಟ್ತಾ ಇದ್ದೀನಿ. ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಈ ರವೆ ಉಂಡೆ. ನಾವು ಪಾಕ ಮಾಡ್ಕೊಳ್ಳೋದಾದರೆ ತುಂಬ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾವು ರವೆ ಸಕ್ಕರೆ ತೊಗೊಂಡು ಅದು ಪಾಕ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ರವೆ ಉಂಡೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಥರ ರವೆ ಉಂಡೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದೇ ಥರ ನಾನು ಎಲ್ಲ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಈಗ ನೋಡಿ ರುಚಿಕರವಾದ ತುಂಬ ಈಸಿಯಾಗಿರೋ ರವೆ ಉಂಡೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋ ವಿಧಾನ ಕೂಡ ಈಸಿ ಇದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಪೂಜೆ ಹಬ್ಬಗಳಲ್ಲಿ ತುಂಬ ಈಸಿಯಾಗಿ ಒಂದಿನ ಮುಂಚೆನೇ ಮಾಡಿಟ್ಕೋಬೋದು ಈ ಥರ ರವೆ ಉಂಡೆ. ರವೆ ಉಂಡೆಗೆ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಪೌಡ್ರು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿರೋದು, 1 ಬಟ್ಲು ಚಿರೋಟಿ ರವೆ, 1 ಬಟ್ಲು ಒಣ ಕೊಬ್ಬರಿ ತುರಿ, 1/4 ಬಟ್ಲು ಹಾಲು, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಒಂದು 4 ರಿಂದ 5 ಏಲಕ್ಕಿ, ಸ್ವಲ್ಪ ತುಪ್ಪ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.